ನಮಸ್ಕಾರ ಸ್ನೇಹಿತರೆ. ನಾವು ಈ ದಿನ ವೇದಗಣಿತದ ಸೂತ್ರದ ಸರಣಿಯಲ್ಲಿ ಎರಡನೇ ಸೂತ್ರವನ್ನು ಈಗ ಕಲಿಯೋಣ. ಉದಾಹರಣೆಗೆ 27 × 23, 91 × 99, 56 × 54 ಇಂತಹ ಸಂಖ್ಯೆಗಳ ಗುಣಾಕಾರವನ್ನು ಈಗ ತಿಳಿದುಕೊಳ್ಳೋಣ. ಈಗ 27 × 23 ಈ ಉದಾಹರಣೆಯನ್ನು ಪರಿಗಣಿಸೋಣ. ಇಲ್ಲಿ ಎರಡು ಮುಖ್ಯವಾದ ಅಂಶಗಳನ್ನು ಗಮನಿಸಬೇಕು. ಬಿಡಿ ಸ್ಥಾನದಲ್ಲಿರುವ ಅಂಕಿಗಳು 10ಕ್ಕೆ ಕೂಡಬೇಕು. ಈ ವಿಷಯದಲ್ಲಿ 7 + 3 10 ಆಗುತ್ತದೆ ಮತ್ತು 10ರ ಸ್ಥಾನದಲ್ಲಿರುವ ಅಂಕಿಗಳು ಸಮನಾಗಿರಬೇಕು. ಈ ಉದಾಹರಣೆಯಲ್ಲಿ 2 2 ಸಮನಾಗಿದೆ. ಆದ್ದರಿಂದ ಈ ಸೂತ್ರವನ್ನು ಉಪಯೋಗಿಸಬಹುದು. 27 × 23 7 × 3 21. ಇದನ್ನು ಮೊದಲು ಇಟ್ಟುಬಿಡಬೇಕು. ನಂತರ 2 × 2ರ ಬದಲಿಗೆ ಅದನ್ನು 2 × 3 ಎಂದು ಪರಿಗಣಿಸಬೇಕು. 2 3 6, ಉತ್ತರ 621. ಈ ಸೂತ್ರವನ್ನು ಅಂತ್ಯೋರ್ದಶಕೇಪಿ ಎಂದು ಅನ್ನುತ್ತಾರೆ. ಇನ್ನೊಂದು ದೊಡ್ಡ ಸಂಖ್ಯೆಯ ಉದಾಹರಣೆಯನ್ನು ಪರಿಗಣಿಸೋಣ. ಉದಾಹರಣೆಗೆ 91 × 99. ಇಲ್ಲಿ 1 + 9 10 ಆಗುತ್ತದೆ ಮತ್ತು 10ರ ಸ್ಥಾನದಲ್ಲಿರುವ ಸಂಖ್ಯೆ 9 9 ಸಮನಾಗಿದೆ. ಆದ್ದರಿಂದ ಈ ಸೂತ್ರವನ್ನು ಉಪಯೋಗಿಸಬಹುದು. 1 × 9 9, ಆದರೆ ಅದನ್ನು 0 9 ಎಂದು ಇಡಬೇಕು. ಅದನ್ನು ಪಕ್ಕದಲ್ಲಿ ಬರೆದು ತೋರಿಸಲಾಗಿದೆ. ಮತ್ತು 9 × 9ರ ಬದಲಿಗೆ 9 × 10 ಎಂದು ಪರಿಗಣಿಸಬೇಕು. 9 10 90, ಉತ್ತರ 9009. ಹೀಗೆ ಅಂತ್ಯದಲ್ಲಿ ಬಿಡಿ ಸ್ಥಾನದಲ್ಲಿರುವ ಸಂಖ್ಯೆಗಳು 10ಕ್ಕೆ ಕೂಡುವ ಮತ್ತು 10ನೇ ಸ್ಥಾನದಲ್ಲಿರುವ ಸಂಖ್ಯೆಗಳು ಸಮನಾಗಿರುವ ಯಾವುದೇ ಸಂಖ್ಯೆಯನ್ನು ತಾವು ಸುಲಭವಾಗಿ ಗುಣಿಸಬಹುದು. ಪಕ್ಕದಲ್ಲಿ ಪ್ರಯತ್ನಿಸಲು ಉದಾಹರಣೆಗಳನ್ನು ನೀಡಲಾಗಿದೆ. ಉದಾಹರಣೆಗೆ 26 × 24, 98 × 92, 54 × 56 ಮುಂತಾದವುಗಳು. ನಮಸ್ಕಾರ.